ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಪತ್ರವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಗಳು ಯಾವುದು ಸರ್ಕಾರಿ ಜಾಗದಲ್ಲಿ ನಡೆಯುತ್ತೆ ಅದನ್ನ ಬ್ಯಾನ್ ಮಾಡಬೇಕು, ಕೇವಲ ಬ್ಯಾನ್ ಮಾಡಬೇಕು ಅಂತ ಅಷ್ಟೇ, ಅಂದ್ರೆ ಅಲ್ಲಿ ಪರ್ಮಿಷನ್ ಕೊಡಬಾರದು ಅಂತೇಳಿ ಅಷ್ಟೇ ಅಲ್ಲದೆ ದೇಶ ವಿರೋಧ ಚಟುವಟಿಕೆಗಳನ್ನು ನಡೆಸುವಂತ ಸಂಘ ಸಂಸ್ಥೆಗಳ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕೂಡ ಜೋಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೌರವಾನ್ವಿತ ಸಿದ್ದರಾಮಯ್ಯನ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಿಯಾಂಕಾ ಖರ್ಗೆ ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ, ಏನೋ ದೇಶದಲ್ಲಿ ಒಂದು 2-3 ರಾಜ್ಯದಲ್ಲಿ ಮಾತ್ರ ನಿಮ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಇವ್ರ ಹೇಳಿಕೆ, ಇವ್ರ ನಡವಳಿಕೆಗಳನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ಸಿನ ಒಂದು ಅಧಿಕಾರಕ್ಕೆ ಕೊನೆ ಮಳೆ ಹೊಡೆಯುವಂತ ಒಂದು ಪ್ರಯತ್ನ ಇವರ ಪತ್ರದ ಮುಖಾಂತರ ಶುರುವಾಗಿದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಇಷ್ಟು ಒಂದು ಅಧಿಕಾರದ ಒಂದು ಅಹಂಕಾರ ಏನೋ ಗೊತ್ತಿಲ್ಲ. ಒಂದಲ್ಲ ಒಂದ್ ರೀತಿಯಲ್ಲಿ ಈ ರೀತಿ ನಮ್ಮ ಹಿಂದುಗಳ ಭಾವನೆ ವಿರುದ್ಧ ಒಂದು ರಾಷ್ಟ್ರ ಅಭಿಮಾನ ಇಟ್ಕೊಂಡು ದೇಶ ಇವತ್ತು ವಿಜೃಂಭಣೆಯಿಂದ ಸುಮಾರು 100 ವರ್ಷಗಳ ಒಂದು ಆಚರಣೆಯನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಒಂದು ಅಪೀಸ್ಮೆಂಟ್ ರಾಜಕಾರಣಕ್ಕೋಸ್ಕರ ಇನ್ನೊಂದು ಧರ್ಮವನ್ನ ಅವರ ಹತ್ರವನ್ನ ಸೆಳೆಸ್ಕೊಡ್ಲಿಕ್ಕೋಸ್ಕರ ಈ ರೀತಿ ಅಂತ ಒಂದು ಹೇಳಿಕೆಗಳನ್ನು ಮಾಡ್ತೀರೇನೋ ಗೊತ್ತಿಲ್ಲ. ಗೌರವಾನ್ವಿತ ಇಂದಿರಾ ಗಾಂಧಿ ಅವರೇ ಇದೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ. ಇನ್ ನಿಮ್ ಕೈಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಕೇವಲ ಒಂದು ಪಬ್ಲಿಸಿಟಿಗೋಸ್ಕರ ಈ ರೀತಿ ಅಂತ ಪತ್ರವನ್ನ ಬರೆದಿದ್ರೆ ಅದು ನಿಕ್ಷಿಪ್ತ ಒಂದು ದೊಡ್ಡ ಅಪರಾಧವನ್ನು ನೀವು ಮಾಡಿದಿರಿ. ಯಾವುದೇ ಕಾರಣಕ್ಕೂ ಕೂಡ ಸಮಾಜ ಇದನ್ನ ಸಹಿಸಲ್ಲ. ಹಾಗಾಗಿ ಇದೇ ರೀತಿ ಅಂತ ಒಂದು ನಮ್ಮ ತಪ್ಪಿನ ಒಂದು ಗುಂಡಿಯನ್ನ ಮುಚ್ಕೊಳ್ಳುವಂತ ಒಂದು ಪ್ರಯತ್ನ ನೀವು ಮಾಡ್ತಾ ಇದೀರಿ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಇವತ್ತು ಬೆಳಗ್ಗೆ ಗೌರವಿತ ನಮ್ಮ ಬಿಜೆಪಿ ಶಾಸಕರಂತ ಮುನ್ರತ್ನ ಅವರು ಉಪಮುಖ್ಯಮಂತ್ರಿಗಳು ಕರಿ ಟೋಪಿ ಶಾಸಕ ಅಂತ ಕೂಗಿದ್ ನಾವು ನೋಡಿದ್ವಿ. ಅಂದ್ರೆ ಇಷ್ಟೊಂದು ಅಧಿಕಾರದ ಒಂದು ಅಹಂಕಾರ ಯಾವುದೇ ವ್ಯಕ್ತಿಯು ಕೂಡ ಬರೋಂತ ಅವಶ್ಯಕತೆ ಇಲ್ಲ. ಒಬ್ಬ ಶಾಸಕ ಇದ್ದಾರೆ, ಒಬ್ರು ಮಂತ್ರಿ ಆದಂತವ್ರು, ಇವ್ರು ಯಾವ್ದೋ ಒಂದು ವೈಯಕ್ತಿಕ ನಿಮ್ಮ ಜಿದ್ದಿ ಎಲ್ಲ ಒಂದ್ ಕಡೆಗೆ ಅವತ್ತಿನ 16 ಜನ ಶಾಸಕರು ನಮಗೆ ಬೆಂಬಲ ಕೊಟ್ಟು ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವ್ರ ನೇತೃತ್ವ ಆಡಳಿತ ತಂದ್ರು. ಆ ಸಿಟ್ಟಿಗೇನೋ ಗೊತ್ತಿಲ್ಲ ಈ ರೀತಿ ಅಂತ ಟೀಕೆ ಟಿಪ್ಪಣಿಗಳನ್ನ ಮಾಡಿಕೊಂಡು ದ್ವೇಷ ರಾಜಕಾರಣ ನೀವೇನ್ ಮಾಡ್ತಾ ಇದ್ದೀರಿ. ಅಧಿಕಾರ ಇದು ಯಾವ್ದು ಕೂಡ ಶಾಶ್ವತ ಅಲ್ಲ. ಈಗಾಗಲೇ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವ ಸರ್ಕಾರ ಆಡಳಿತದಲ್ಲಿದೆ. ಈ ರೀತಿ ಅಂತ ಒಂದೊಂದೇ ಈ ತರ ಅಹಂಕಾರಗಳನ್ನ ಮಾಡ್ಕೊಂತ ಹೋಗ್ರಿ. ಜನ ಎಲ್ಲದೂ ಕೂಡ ಗಮನಿಸ್ತಾ ಇದಾರೆ. ಈಗ ಆಲ್ರೆಡಿ ಬೇಸತ್ತು ಹೋಗಿದ್ದಾರೆ. ಈಗಾಗಲೇ ಜನ ಚೀತು ಅಂತ ಹೇಳ್ತಾ ಇರೋದ ಈ ಸಂದರ್ಭದಲ್ಲಿ ಅವರ ಗಮನವನ್ನ ನಿಮ್ ಕಡೆ ಸೆಳೆಯಕ್ಕೋಸ್ಕರ ಈ ರೀತಿ ಅಂತ ರಾಜಕೀಯ ನಾಟಕವನ್ನ ನೀವೇನ್ ಮಾಡ್ತಾ ಇದೀರಿ. ಅದು ಗೌರವಂತ ಉಪಮುಖ್ಯಮಂತ್ರಿಗಳು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು. ಮತ್ತೆ ಪ್ರಿಯಾಂಕಾ ಖರ್ಗೆ ಅವರ ಮಾತನ್ನು ನೋಡಿದ್ರೆ ರಾಷ್ಟ್ರೀಯ ಅಧ್ಯಕ್ಷರಂತ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಂತ ಅವರ ತಂದೆಯವರ ಒಂದು ನಿಲುವು ಕೂಡ ಅದೇ ಇದೆಯೋ ನಂಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತೇನ್ ನೀವು ಹೇಳ್ತಾ ಇದೀರಿ, ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಲಿಲ್ಲ ಅಂದ್ರೆ ಜನ ಸರಿಯಾದ ರೀತಿಯಂತ ತಕ್ಪಾಠವನ್ನ ತಿಳಿಸುವಂತ ದಿನ ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ಈಗ ಅದೇ ಕರಿ ಟೋಪಿ, ಅದೇ ಕರಿ ಶೂ, ಅದೇ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣವೇಶ ಲಾಠಿ, ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಸ್ವಯಂ ಸೇವಕರು ಲಾಠಿ ಹಿಡಿದು ದೇಶಕ್ಕೆ ಒಂದು ದಿಕ್ಸೂಚಿಯನ್ನು ಕೊಡುವಂತ ಕೆಲಸವನ್ನ ಮಾಡಿ ಎಲ್ರು ಕೂಡ ಗೊತ್ತಂತ ವಿಚಾರ. ಅದೇ ರೀತಿ ಇದೇ ಲಾಠಿ, ಇದೇ ಕರಿ ಟೋಪಿ, ಇದೇ ಗಣವೇಶ ನಿಮ್ಮ ಒಂದು ಅಂತಿಮ ಕಾಂಗ್ರೆಸ್ ಪಕ್ಷ ಅಂತಿಮ ದಿನಗಳು ತೋರಿಸುವಂತ ದಿನಗಳು ದೂರ ಇಲ್ಲ. ಇದೇ ಕರಿ ಟೋಪಿ, ಇದೇ ಗಣವೇಶ ತೋರಿಸುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲೋ ಒಂದ್ ಕಡೆಗೆ ಅವರಿಗೆ ಆ ಗುಲ್ಬರ್ಗ ಆ ಕಡೆ ಅವತ್ತಿನ ಕೂಡ ನಿಜಾಮರ ಒಂದು ಆಡಳಿತ ಅದರಿಂದ ಇನ್ನೂ ಕೂಡ ಹೊರಗೆ ಬಂದಂಗೆ ಕಾಣ್ತಾ ಇಲ್ಲ ಇವ್ರ ನಡವಳಿಕೆಗಳು, ಇವ್ರ ಮಾತನ್ನ ಅವರ ಮನಸ್ಥಿತಿಯನ್ನ ನೋಡಿದ್ರೆ. ಹಾಗಾಗಿ ಏನೋ ಒಂದು ಅವಕಾಶ ಸಿಕ್ಕಿದೆ, ಒಳ್ಳೆ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ರಿ. ಒಂದು 100 ವರ್ಷ ಆಚರಣೆ ಮಾಡ್ತಿರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯಕ್ತಿಗಳ ನಿರ್ಮಾಣ ಮುಖಾಂತರ ದೇಶವನ್ನ ಕಟ್ಟುವಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ನೀವು ಹಗುರ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದೆ ಅಂದ್ರೆ ನಿಮ್ಮ ರಾಜಕೀಯ ಒಂದು ಅಧೋಗತಿಗೆ ಇದು ಮುಖ್ಯ ಒಂದು ದೊಡ್ಡ ಒಂದು ಮಳೆ ಆಗತ್ತೆ, ಇದು ಚುಕ್ಕೆ ಆಗತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.